ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾನು ವ್ಯಾಲಿ ಆಫ್ ಫ್ಲವರ್ಸು ಹೇಮಕುಂಡ್ ಸಾಹೇಬ್ ಬಗ್ಗೆ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಔಲಿ ಮತ್ತು ಬದ್ರಿನಾಥ್ ಈ ಎರಡು ಜಾಗದ ಬಗ್ಗೆ ನಿಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ಳೋನಿದ್ದೀನಿ. ಜೋಶಿಮಠ್ ನಾವು ಹೋದ್ಸಲ ಹೇಳಿದಾಗಲೇ ಹೇಳಿದೆ, ತುಂಬ ಇಂಪಾರ್ಟೆಂಟ್ ಜಾಗ. ಯಾಕೆ ಅಂತ ಹೇಳಿದ್ರೆ ಬದ್ರಿನಾಥ್ ಹೋಗೋಕ್ಕೂ ಹೆಡ್ ಕ್ವಾರ್ಟರ್ಸು, ಔಲಿ ಹೋಗೋಕ್ಕೂ ಹೆಡ್ ಕ್ವಾರ್ಟರ್ಸು, ವ್ಯಾಲಿ ಆಫ್ ಫ್ಲವರ್ಸ್ ಹೋಗೋದಕ್ಕೂ ಹೆಡ್ ಕ್ವಾರ್ಟರ್ಸು ಅಂತ ಹೇಳ್ಬಿಟ್ಟು. ಇನ್ನೊಂದು ವಿಶೇಷತೆ ಇದೆ ಜೋಶಿಮಠದ್ದು. ಏನು ಅಂತ ಹೇಳಿದ್ರೆ ಈ ಆದಿಶಂಕರಾಚಾರ್ಯರು ಉತ್ತರದಲ್ಲಿ ಎಸ್ಟಾಬ್ಲಿಷ್ ಮಾಡಿದ ಮಠ ಕೂಡ ಜೋಶಿಮಠದಲ್ಲೇ ಇರೋದು. ಬದ್ರಿನಾಥಲ್ಲಿ ಸ್ನೋಫಾಲು ಆದಾಗ ಅಲ್ಲಿ ಪೂಜೆ ನಡೆಯಲ್ಲ, 6 ತಿಂಗಳು ಬಂದಿರುತ್ತೆ. ಆ ಟೈಮಲ್ಲಿ ಮೂರ್ತಿಯನ್ನು ಕೆಳಗಡೆ ಜೋಶಿಮಠಲ್ಲಿ ತಂದಿಟ್ಟಿರ್ತಾರೆ. ಹಾಗಾಗಿ ಜೋಶಿಮಠ್ ಕೂಡ ತುಂಬ ಶ್ರೇಷ್ಠವಾದಂತಹ ಜಾಗನೇ. ಅದಲ್ಲದೆ ಜೋಶಿಮಠಿಂದ ಬದ್ರಿನಾಥ್ 24 ಕಿಲೋಮೀಟರ್ ಆಗುತ್ತೆ. ಬದ್ರಿನಾಥ್ ಅಂತ ಹೇಳಿದ ತಕ್ಷಣ ನಮ್ಮ ದೇಶದಲ್ಲಿ ನೆನಪಾಗೋದು ಚಾರ್ಧಾಮ್ ಯಾತ್ರೆ. ಚಾರ್ಧಾಮ್ ಯಾತ್ರೆ ನಮ್ಮದ್ರಲ್ಲೊಂದು ರಾಂಗ್ ಕನ್ಸೆಪ್ಷನ್ ಇದೆ. ಏನು ಅಂತ ಹೇಳಿದ್ರೆ ಚಾರ್ಧಾಮ್ ಯಾತ್ರೆ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಅಂತ ಹೇಳಿ ಇತ್ತೀಚೆಗೆ ತುಂಬ ಪಾಪ್ಯುಲರ್ ಆಗಿರೋವಂಥದ್ದು. ಎಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ಕೇದಾರ್ನಾಥ್, ಬದ್ರಿನಾಥ್, ಯಮುನೋತ್ರಿ, ಗಂಗೋತ್ರಿ ಅವು ಚಾರ್ಧಾಮ್ ಅಂತ ಹೇಳಿ ಪಾಪ್ಯುಲರ್ ಆಗಿರೋದು. ನಿಜವಾಗ್ಲೂ ಚಾರ್ಧಾಮ್ ಯಾವುದು ಅಂತ ಹೇಳಿದ್ರೆ ನಾರ್ತಲ್ಲಿ ಬದ್ರಿನಾಥ್, ಈಸ್ಟಲ್ಲಿ ಜಗನ್ನಾಥ್ ಪುರಿ, ಸೌತಲ್ಲಿ ರಾಮನಾಥ ಸ್ವಾಮಿ ಟೆಂಪಲ್ಲು ರಾಮೇಶ್ವರಮಲ್ಲಿರೋದು, ವೆಸ್ಟಲ್ಲಿ ದ್ವಾರಕಾದಲ್ಲಿರೋದು, ನಾರ್ತಲ್ಲಿ ಬದ್ರಿನಾರಾಯಣ್ ಟೆಂಪಲ್ ಬದ್ರಿನಾಥಲ್ಲಿರೋದು. ಈ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಏನಿದೆ ಅದನ್ನು ಛೋಟಾ ಚಾರ್ಧಾಮ್ ಯಾತ್ರೆ ಅಂಥೇಳಿ ಹೇಳ್ತಾರೆ. ಸೊ ನಿಜವಾದ ಚಾರ್ಧಾಮು ಆ 4 ಇರೋವಂಥದ್ದು. ಬದ್ರಿನಾಥ್ ಬೇಸಿಕಲಿ ಆದಿಶಂಕರಾಚಾರ್ಯರು ಅಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲಕ್ನಂದ ನದಿಯಲ್ಲಿ ಅವ್ರಿಗೆ ಒಂದು ಕಲ್ಲಿನ ಮೂರ್ತಿ ಸಿಗುತ್ತೆ, ಸಾಲಿಗ್ರಾಮ ಶಿಲೆದು. ಅದನ್ನು ಅವರು ಬದ್ರಿನಾರಾಯಣ್ ಅಂತ ಹೇಳಿ ಅಲ್ಲೇ ಒಂದು ತಪ್ತ್ ಕುಂಡ್ ಅಂತ ಹೇಳಿ ಹಾಟ್ ವಾಟರ್ ಸ್ಪ್ರಿಂಗ್ ಇದೆ. ಹಾಟ್ ವಾಟರ್ ಸ್ಪ್ರಿಂಗ್ ಅಂತ ಹೇಳಿದ್ರೆ ನಾನು ನಿಮಗೆ ಮಣಿಕರಣ್ ವಿಡಿಯೋ ಹೇಳಬೇಕಾದ್ರೆ ಒಂದು ಸತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಟ್ ವಾಟರ್ ಸ್ಪ್ರಿಂಗ್ ಅಂದರೆ ಒಂದು ಬಿಸಿ ನೀರಿನ ಬುಗ್ಗೆ. ಇಡೀ ಜಾಗ ತಣ್ಣಗಿರುತ್ತೆ, ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾತ್ರ ಕುದಿತಾ ಇರೋ ನೀರು ಬರ್ತಿರುತ್ತೆ. ಹಾಗೆ ಇಲ್ಲಿ ತಪ್ತ್ ಕುಂಡ್ ಅಂತ ಹೇಳಿ ಏನು ಜಾಗ ಇದೆ ಅಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ, ಬದ್ರಿನಾಥ್ನ ದೇವಸ್ಥಾನನ. ಅದರ ನಂತರ 16ನೇ ಶತಮಾನದಲ್ಲಿ ಗಢವಾಲ್ ಕಮ್ಯುನಿಟಿಯ ರಾಜ ಏನು ಮಾಡ್ತಾನೆ, ಅಲ್ಲಿ ಒಂದು ದೊಡ್ಡ ಭವ್ಯವಾದ ದೇವಸ್ಥಾನನ ಕಟ್ತಾನೆ. ಅದು ಇವತ್ತಿನ ಬದ್ರಿನಾಥ್ ಟೆಂಪಲ್. ಬದ್ರಿನಾಥಿಂದ 4 ಕಿಲೋಮೀಟರ್ ಮುಂದೆ ಹೋದರೆ ಮಾನಾ ಅಂತ ಹೇಳೊಂದು ಹಳ್ಳಿ ಇದೆ. ಅದು ನಮ್ಮ ದೇಶದ ಲಾಸ್ಟ್ ವಿಲೇಜ್ ಅಂತ ಹೇಳ್ತಾರೆ. ನಾನು ನಮ್ಮ ದೇಶದ ಫಸ್ಟ್ ವಿಲೇಜ್ ಅಂತ ಹೇಳ್ತೀನಿ. ಯಾಕಂದರೆ ಅಲ್ಲಿಂದ ನಂತರಕ್ಕೆ ಚೈನಾ ಇರೋದು. ಅಲ್ಲಿ ನಿಮಗೆ ಸುಮಾರು ಟೀ ಅಂಗಡಿಗಳು ಸಿಗ್ತವೆ, ಲಾಸ್ಟ್ ಟೀ ಸ್ಟಾಲ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಆ ಲಾಸ್ಟ್ ಟೀ ಸ್ಟಾಲ್ ಆಫ್ ಇಂಡಿಯಾ ಅಂತಲೇ ನಿಮ್ಗೆ 10-15 ಟೀ ಅಂಗಡಿಗಳು ಸಿಕ್ಬಿಡ್ತವೆ. ಆದರೆ ಮಾನಾ ನಂತರ ಇರೋವಂಥದ್ದು ಚೈನಾ. ಅಲ್ಲಿ ನಾವು ಹೋಗಲೇಬೇಕಾದಂಥ ಜಾಗ. ಯಾಕೆ ಅಂದರೆ ಒಂದು ಅಲ್ಲಿ ವಸುಂಧರಾ ಫಾಲ್ಸ್ ಅಂತ ಹೇಳಿದೆ, ತುಂಬ ಚಂದದ ಜಾಗ. ನೀವು ಜುಲೈ ಆಗಸ್ಟ್ ಟೈಮಲ್ಲಿ ಅಲ್ಲಿಗೆಲ್ಲರೂ ಹೋದರೆ ಅದು ಫುಲ್ ಸ್ವಿಂಗಲ್ಲಿ ಹರಿತಿರುತ್ತೆ. ಇನ್ನೊಂದು ವೇದವ್ಯಾಸರು ಮಹಾಭಾರತ ಬರೆದಿದ್ದು ಅದೇ ಜಾಗದಲ್ಲಿ. ಅಲ್ಲೊಂದು ಗುಹೆ ಇದೆ, ಅದು ವೇದವ್ಯಾಸರ ಗುಹೆ ಅಂತ ಹೇಳ್ತಾರೆ. ಅವರು ಮಹಾಭಾರತ ಬರೆದಿದ್ದು ಅದೇ ಜಾಗದಲ್ಲಿ ಅಂತ ಹೇಳ್ತಾರೆ. ಅದರ ನಂತರ ಪಾಂಡವರು ಕೂಡ ಅದೇ ಮಾರ್ಗವಾಗಿ ಸ್ವರ್ಗಕ್ಕೆ ಹೋಗಿದ್ದು ಅಂತ ಹೇಳಿಯೂ ಕೂಡ ಒಂದು ನಂಬಿಕೆ ಇದೆ. ಇದು ಬದ್ರಿನಾಥ್ ಆಯಿತು. ಅದರ ನಂತರ ನಾವು ವಾಪಸ್ ಜೋಶಿಮಠಕ್ಕೆ ಬಂದರೆ ಇನ್ನೊಂದು ಜಾಗಕ್ಕೆ, ಅದು ರೈಟ್ ಸೈಡ್ ಕಡೆ ಹೋದರೆ ನಾವು ಔಲಿ ಅಂತ ಹೇಳೋಂದು ಜಾಗ ಇದೆ. ಅದು ಬೇಸಿಕಲಿ ಫೇಮಸ್ ಇರೋದು ಸ್ಕೀಯಿಂಗಿಗೆ. ನವಂಬರಿಂದ ಫೆಬ್ರವರಿ ತನಕ ತುಂಬ ಹೆವಿ ಇಂಟೆನ್ಸ್ ಸ್ನೋಫಾಲ್ ಇರುತ್ತೆ. ಅಲ್ಲಿ ಸ್ಕೀಯಿಂಗಿಗೆ ತುಂಬ ಜಾಗಗಳಿಂದ ಬರ್ತಾರೆ. ಎಸ್ಪೆಷಲಿ ಅಲ್ಲಿ ಒಂದು ಘರ್ವಾಲ್ ಮಂಡಲ್ ವಿಕಾಸ್ ನಿಗಮ್ ಅಂಥೇಳಿ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ನೇ ಅದು. ಅವ್ರದ್ದು ಗೆಸ್ಟ್ ಹೌಸ್ ಇದೆ, ಅದು ತುಂಬ ಚೆಂದ ಇದೆ. ಅಂದರೆ ನಮ್ಗೆ ಹಿಂಗೆ ಅದ್ರ ನೋಡ್ಬೇಕಾದ್ರೆ ಅಲ್ಲಿ ಉಳ್ಕೊಬೇಕು ಅಂತ ಅನ್ಸುತ್ತೆ, ಅಷ್ಟು ಲಕ್ಸುರಿ ಗೆಸ್ಟ್ ಹೌಸ್ ಥರ ಇದೆ ಅದು. ಅಲ್ಲಿ ವಿಂಟರಲ್ಲಿ ಸ್ಕೀಯಿಂಗನ್ನು ಅವರು ಪಾಪ್ಯುಲರೈಸ್ ಮಾಡ್ತಾ ಇದ್ದಾರೆ. ಈಗ ಜೋಶಿಮಠಿಂದ ಔಲಿ ತಲುಪಕ್ಕೆ 2 ದಾರಿ ಇದೆ. ಒಂದು ಬೈ ರೋಡ್ ಹೋದರೆ ನಮಗೆ ಸಾಧಾರಣ 20 ಕಿಲೋಮೀಟರ್ ಆಗುತ್ತೆ, ಆದರೆ ಜಿಗ್ಜಾಗ್ ರೋಡು.
ಸಾಧಾರಣ 3/4 ಗಂಟೆಯಿಂದ 1 ಗಂಟೆ ಬೇಕಾಗುತ್ತೆ, ಸಣ್ಣ ರೋಡು. ಇನ್ನೊಂದು ಜೋಶಿಮಟ್ಟಿಂದ ಸ್ಟ್ರೇಟ್ ಅವೇ ಔಲಿಯ ಸ್ಕೀಯಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ತನಕನೂ ಒಂದು ಕೇಬಲ್ ಕಾರ್ ಇದೆ. ಅದು ಸಾಧಾರಣ 4.5 ಕಿಲೋಮೀಟ್ರಿನ ಕೇಬಲ್ ಕಾರ್ ಇರೋದು. ಒಂದು ಕಾರಲ್ಲಿ ಸಾಧಾರಣ 19 ಜನ 2000 kg ತನಕ ಅದು ಎತ್ಕೊಂಡು ಹೋಗುತ್ತೆ. 22 ನಿಮಿಷದಿಂದ 23 ನಿಮಿಷ ತಗೊಳುತ್ತೆ ಅದು ಹೋಗೋಕ್ಕೆ. 1000 ಟಿಕೆಟಿಗೆ ತೊಗೊತಾರೆ. ಜೋಶಿಮಟ್ಟಿಂದ ಅಲ್ಲಿ ಹೋಗಿ ವಾಪಸ್ ಜೋಶಿಮಠ್ ಬರೋಕ್ಕೆ 1000 ರೂಪಾಯಿ ಟಿಕೆಟು. ಸೊ ನಾವು ಒಂದೋ ಬೈ ರೋಡ್ ಹೋಗ್ಬೋದು ಅಥವಾ ಈ ಕೇಬಲ್ ಕಾರಲ್ಲಿ ಹೋಗ್ಬೋದು. ರೋಡಲ್ಲಿ ನಾವು ಎಲ್ಲಿ ಹೋದರೂ ಹೋಗ್ಬೋದು. ಕೇಬಲ್ ಕಾರ್ ಅಲ್ಲಿ ಹೋದರೆ ಅದರ ಅನುಭವ ಬೇರೆ ಚಂದಾನೆ. ಆದರೆ ಕೇಬಲ್ ಕಾರಲ್ಲಿ ಒಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ ನಮಗೆ ಅದರಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಹಿಂಗೆ ನಾವು ರೆಸ್ಟ್ ಮಾಡ್ಬೋದು ಬಿಟ್ಟರೆ ಕೂತ್ಕೊಂಡು ಆರಾಮಾಗಿ ಅಂಥೇಳಿ ಹೋಗೋಕ್ಕಾಗಲ್ಲ. ಆದರೆ ಔಲಿಗೆ ಹೋದ ನಂತರ ಔಲಿಯಲ್ಲಿ ಸ್ಕೀ ಮಾಡೋ ಗುಡ್ಡ ಏನಿದೆ ವಿಂಟರ್ಸಲ್ಲಿ, ಅದು ಸಾಧಾರಣ 800 ಮೀಟ್ರಿನ ಟ್ರೈಲ್ ಇರೋದು. ಅಲ್ಲಿ ಇನ್ನೊಂದು ಕೇಬಲ್ ಚೇರ್ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ಓಪನ್ ಚೇರ್ಸ್, ಅದು 800 ಮೀಟ್ರ್ ಇರೋದು, ಸಾಧಾರಣ 3.5-4 ನಿಮಿಷ ತಗೊಳುತ್ತೆ. ಆದರೆ ಜುಲೈಯಿಂದ ಅಕ್ಟೋಬರ್ ತನಕ ಅಲ್ಲಿ ಹೋದರೆ ನಮ್ಮ ಜಗತ್ತಲ್ಲೇ ಹೈಯೆಸ್ಟ್ ಫ್ಲೋರಾ ರೆಕಾರ್ಡ್ ಆಗಿರೋದು ಔಲಿಯಲ್ಲಿ. ಸಾಧಾರಣ 520 ಥರದ ಬೇರೆ ಬೇರೆ ಥರದ ಹೂಗಳು ಅಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ತುಂಬ ಚಂದದ ಜಾಗ ಅದು. ಅಂದರೆ ಔಲಿ ಬುಗಿಯಾಲ್ ಅಂತ ಹೇಳಿ ಒಂದು ಜಾಗ ಇದೆ. ನೀವು ಅಲ್ಲಿ ಹೋಗಿ ನಿಂತರೆ ಇಡೀ ಗುಡ್ಡ ಗ್ರೀನ್ ಇರುತ್ತೆ ದೂರದಿಂದ ನೋಡ್ಬೇಕಾರೆ. ಹತ್ರ ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಅದರಲ್ಲಿ ಬೇರೆ ಬೇರೆ ಜಾತಿಯ ಹೂಗಳು ಕಾಣಕ್ಕೆ ಶುರು ಆಗ್ತವೆ. ಸಣ್ಣ ಹಣ್ಣು ಬೆಳೆದಿರ್ತವೆ. ತಿನ್ಬೋದೋ ತಿನ್ನಬಾರ್ದೋ ನೀವು ಹಿಂಗೆ ಬಾಯಲ್ಲಿಟ್ಟರೆ ಗೊತ್ತಾಗುತ್ತೆ. ಕೆಲವು ಔಷಧಿ ಥರ ಇರುತ್ತೆ, ಕೆಲವು ಸ್ವೀಟ್ ಇರುತ್ತೆ. ಸ್ವೀಟ್ ಇದ್ದರೆ ತಿನ್ಬಹುದು ಅಂತ ಹೇಳಿ ಲೆಕ್ಕ. ಅಷ್ಟೇ ಅಲ್ಲದೆ ನೀವು ಈಗ ಇದು ತುಂಬ ಪಾಪ್ಯುಲರ್ ಇರೋವಂಥದ್ದು. ಅಲ್ಲೇ ಹತ್ತಿರದಲ್ಲಿ ಕೇದಾರ್ನಾಥ್ ಇದೆ, ಪಂಚಕೇದಾರ್ ಅಂತ ಹೇಳಿ ಜಾಗ ಇದೆ, ಸಂಗಮ್ ಅಂತ ಹೇಳಿ, ಅವೆಲ್ಲವೂ ಅದೇ ಜಾಗದಲ್ಲಿ ಸುಮಾರು ಒಂದು 45-50 ಕಿಲೋಮೀಟರ್ ರೇಂಜಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಅದೇ ಥರ ಜಗತ್ತಲ್ಲೇ ಅತ್ಯಂತ ಎತ್ತರದಲ್ಲಿರೋ ಶಿವನ ದೇವಸ್ಥಾನ ಚೋಪ್ಟಾ ಮತ್ತು ತುಂಗನಾಥ್ ಅಂತ ಹೇಳಿ ಹೇಳ್ತಾರೆ. ಆ ಟ್ರೆಕ್ ಕೂಡ ಯೂಶ್ವಲಿ ಟ್ರೆಕ್ಕಿಂಗಲ್ಲಿ ಹೋಗೋವಂಥ ಜಾಗ ಅದು. ಆದರೆ ನಾವು ಫಿಸಿಕಲಿ ಫಿಟ್ ಇದ್ದರೆ ಬೆಳಿಗ್ಗೆ ಹತ್ತಿ ಸಂಜೆ ಇಳಿದು ಬಿಡ್ಬೋದು. ಸ್ವಲ್ಪ ಸ್ಟ್ರೇನಿಯಸ್ ಆಗುತ್ತೆ, ಆದರೆ ಆ ಜಾಗ ಕೂಡ ಇಲ್ಲೇ ಹತ್ತಿರದಲ್ಲೇ ಇರೋವಂಥದ್ದು. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಟ್ರೆಕ್ಕಿಂಗ್ ಸ್ಪಾಟ್ ಬಗ್ಗೆ ನಿಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ಳೋನಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.